ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದೊಂದಿಗೆ ಇವತ್ತಿನ ಭಾಳ ಮುಖ್ಯವಾದ ಅದರ ಆತ್ಮೀಯವಾದಂಥ ಸಮಾರಂಭ ಲಿಂಗೈಕ್ಯ ಶಾಂತಾಬಾಯಿ ಗುರುಪಾದಪ್ಪ ಮಸೂತಿಯವರ ಪುಣ್ಯಸ್ಮರಣೆ ನಿಮಿತ್ತವಾಗಿ ಬಸವತತ್ವ ಸಮಾವೇಶ ಸೊಲ್ಲಾಪುರದ ಈ ಯೋಗಿ ಸಿದ್ದರಾಮನ ಪ್ರಯೋಗ ಭೂಮಿ. ಈ ಪ್ರಯೋಗ ಭೂಮಿಯಲ್ಲಿ ನೆರವೇರ್ತಾ ಇದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಿಗೂ ಉಳಿದ ಶರಣರಿಗೂ ವೇದಿಕೆ ಎದುರುಗಡೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಿಗಳೇ, ಮಕ್ಕಳೇ, ಪತ್ರಿಕಾ ಬಂಧುಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಮೊದಲನೇದಾಗಿ ಮಸೂತಿ ಪರಿವಾರವನ್ನು ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಅಭಿನಂದಿಸಲೇಬೇಕು. ಒಂದು ಕುಟುಂಬ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಸಮಾಜದಲ್ಲಿ ಏನೆಲ್ಲ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಶ್ರೀಶೈಲ ಮಸೂತಿ ನಿಮ್ಮೆದುರು ಎತ್ತಿ ತೋರಿಸಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ ಅವರು ಮಾಡಿರುವಂಥ ಭಾಳ ದೊಡ್ಡ ಕೆಲಸ ಅಂತ ಕೇಳಿದರೆ 15 ಜನ ಬಡ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಧನಸಹಾಯ ಮಾಡೋದರ ಮೂಲಕ ಇದು ನಿಜವಾದ ಶರಣ ತತ್ವ ಅನ್ನೋದನ್ನು ತಿಳಿಸಿ ಹೇಳಲಿಕ್ಕೆ ಸಾಧ್ಯ ಆಗಿದೆಯಲ್ಲ, ಅದೇ ಎಲ್ಲಕ್ಕಿಂತ ದೊಡ್ಡ ಕೆಲಸ. ನಮ್ಮ ಈಸು ಮಂದಿಗೆ ಇಲ್ಲಿ ಸೇರಿಸಿ, ಇಷ್ಟು ಸ್ವಾಮಿಗಳಿಗೆ ಸೇರಿಸಿ ನಮಗೆಲ್ಲ ಹಾರ ತುರಾಯಿ ಕೊಟ್ಟಿದ್ದು ದೊಡ್ಡದಲ್ಲ. ಈ ಹಾರ ಹಾಕ್ಕೊಂಡು ನಮ್ಮ ಕೊಳ್ಳು ಸೌದಾವ. ನೀವು ಹಚ್ಚಿದ ಶಾಲೆ ಯಾವ ಕೆಲಸಕ್ಕೂ ಬರಲ್ಲ. ಭಾಳ ಆದ್ರೆ ಆ ಶಾಲ್ ಮಾರ ದುಕಾನ್ದವನಿಗೆ ಫಾಯ್ದೆ ಹೊರತು ಬಾಕಿದ ಯಾರಿಗೆ ಫಾಯ್ದೆ ಇಲ್ಲದು. ಅಷ್ಟೆಲ್ಲವೂ ಕೂಡ ನೀವು ಮಾಡಿದ್ದೀರಿ, ಅದನ್ನು ಗೌರವಿಸ್ತಾನೆ. ಅವು ಯಾವ ಕೆಲಸಕ್ಕೆ ಬರೋಂಗಿಲ್ಲ. ಕೆಲಸಕ್ಕೆ ಬರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ, ಶರಣರು ಮಾಡಿದ ದೊಡ್ಡ ಕೆಲಸ ಈ ಸಮಾಜಕ್ಕೆ ಅಂತ ಕೇಳಿದರೆ, ಒಂದು ಅನ್ನ ಮತ್ತು ಅಕ್ಷರ, ಇವೆರಡನ್ನು ಎಲ್ಲರಿಗೆ ದಕ್ಕಿಸಿಕೊಟ್ಟಿರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು. ಇವತ್ತಿಲ್ಲಿರ್ತಕ್ಕಂಥ ಎಲ್ಲ ನೇಕಾರ ಸಮುದಾಯದ ಬಂಧುಗಳು, ಪ್ರಥಮ ವಚನಕಾರರಾಗಿರ್ತಕ್ಕಂಥ ಜೇಡ್ರ ದಾಸಿಮಯ್ಯನನ್ನು ಕೊಟ್ಟಿರ್ತಕ್ಕಂಥ ಸಮುದಾಯ ನಿಮ್ಮದು. ಅಂಥ ದೊಡ್ಡ ಸಮುದಾಯ, ಗೌರವಾನ್ವಿತ ಸಮುದಾಯದಿಂದ ಬಂದಿರತಕ್ಕಂಥ ನೀವೆಲ್ಲ, ಅಕ್ಕಮದೇವ್ ಹೇಳ್ತಾಳೆ, ನಾಣಮಣಿಯ ನೂಲು ಸಡಿಲಲು ನಾಚುವವರು ನೋಡ ಗಂಡು ಹೆಣ್ಣು ಎಂಬ ಜೀವಿಗಳು ಅಂತ. ಅಂದರೆ ಎಲ್ಲರಿಗೆ ಮನುಷ್ಯರಿಗೆ ನಾಗರಿಕತೆಯನ್ನು ಕಲಿಸಿದವರು, ಮನುಷ್ಯರಿಗೆ ಗೌರವವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ನೇಕಾರ ಸಮಾಜದವರು. ಅವ್ರ ಬಟ್ಟಿನೇ ನೇಯ್ದಿದ್ದಿಲ್ಲ, ಅವ್ರ ಬಟ್ಟೆ ನೇಯ್ದು ಕೊಟ್ಟಿದ್ದಿಲ್ಲ, ಬಟ್ಟೆ ನೇಯ್ ಅಂತ ಒಂದು ಕಲೆಯನ್ನು ಅಭಿವೃದ್ಧಿ ಪಡಿಸಿದ್ದಿಲ್ಲ ಅಂದ್ರೆ ನಾವು ನೀವು ಆದಿವಾಸಿಗಳಂಗೆ ಬತ್ತಲೆ ತಿರುಗ್ತಿದ್ದೆವು. ಇತರ ಪಶು ಪಕ್ಷಿ ಪ್ರಾಣಿಗಳಂಗೇ ಅನಾಗರಿಕ ಸ್ಥಿತಿಯಲ್ಲಿ ಇರ್ತಿದ್ದೆವು. ಇವತ್ತು ನಾಗರಿಕ ಸ್ಥಿತಿಯಲ್ಲಿ ಬರಲಿಕ್ಕೆ ನೇಕಾರ ಸಮಾಜ ಕಲ್ಕೊಂಡಿರ್ತಕ್ಕಂಥ ಕಲೆ ಭಾಳ ದೊಡ್ಡದಾಗಿರ್ತಕ್ಕಂಥ ಕಲೆ. ಸೊ ಆ ಸಮುದಾಯದಿಂದಲೇ ಬಂದಿರತಕ್ಕಂಥ ಜೇಡರ ದಾಸಿಮಯ್ಯ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದು, ಮಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯೋ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತೆ ಮೊದಲನೇದಾಗಿ ಮಹಿಳಾ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಜೇಡರ ದಾಸಿಮಯ್ಯನ ಸಮುದಾಯಕ್ಕೆ ನಾನು ಹಣಿಮಣೆದು ಇವತ್ತು ಬಸವತತ್ವ ಸಮಾವೇಶ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ನೀವು ಇಲ್ಲೆಲ್ಲ ಸೇರಿದ್ದೇವೆ. ಎಲ್ಲ ಸಮುದಾಯದವರು ಇದ್ದೇವೆ. ಇಲ್ಲಿ ಒಂದು ಸಮುದಾಯದವರು ಪ್ರಧಾನವಾಗಿರ್ಬೋದು, ಉಳಿದಂತೆ ಎಲ್ಲ ಸಮುದಾಯದಿಂದ, ಎಲ್ಲ ಜಾತಿ ಮತ ಪಂಥಗಳಿಂದ ಬಂದಿರತಕ್ಕಂಥ ಜನರಿದ್ದೇವೆ. ನಾವು ಸೊಲ್ಲಾಪುರಕ್ಕೆ ಬಂದು ಬಸವತತ್ವವನ್ನು ಕುರಿತು ಮಾತಾಡಬೇಕಂದಾಗ JS ಪಟೇಲ್ ನಾನು ಇಬ್ಬರು ಕೂಡಿ ಒಂದು ಸ್ವಲ್ಪ ವಿಚಾರ ಮಾಡಬೇಕಾಯಿತು. ಸೊಲ್ಲಾಪುರದಾಗಿನ ಜನ ಜಾತಿ ಲಿಂಗಾಯತರೇ ಹೊರತು ತತ್ವ ಲಿಂಗಾಯತರ ಅಲ್ಲಿ ಇವರು. ಯಾಕಂತ ಕೇಳಿದ್ರೆ ಒಂದು 30-35 ವರ್ಷದ ಹಿಂದೆ, ಈಗ ಹೆಂಗದನೋ ಗೊತ್ತಿಲ್ಲ ಪರಿಸ್ಥಿತಿ,
ನಾನು ನನ್ನ ಗೆಳತಿ ನೀಲಾ ಯಾವುದೋ ಕಾರ್ಯನಿಮಿತ್ತ ಶೋಲಾಪುರಕ್ಕೆ ಬಂದಿದ್ದೆವು ನಾವು. ಶೋಲಾಪುರಕ್ಕೆ ಬಂದು ಸಿದ್ದರಾಮನ ವಚನದಿಂದ ಪ್ರೇರೇಪಿತರಾದವ್ರು ನಾವು. ಯೋಗಾಂಗ ತ್ರಿವಿಧಿಯನ್ನು ಬಾಯ್ಪಾಟ್ ಮಾಡಿರ್ತಕ್ಕಂಥವ್ರು ಒಂದಾನೊಂದು ಕಾಲದೊಳಗೆ. ಸಿದ್ದರಾಮನ ಕರ್ಮಭೂಮಿ ಅಷ್ಟೇ ಅಲ್ಲ, ಸಿದ್ದರಾಮನ ಸಮಾಧಿಯಾಗಿರ್ತಕ್ಕಂಥ ಸ್ಥಳ ಒಂದಿದೆ, ಅದಕ್ಕೆ ಹೋಗಬೇಕು, ನೋಡಬೇಕು. ಆ ಸಮಾಧಿಯ ಸುತ್ತಮುತ್ತ ಏನಾದರೂ ಅಕ್ಷರಗಳು, ಲಿಪಿಗಳು, ಕುರುಹುಗಳು ಏನಾದರೂ ಇರಬೇಕು, ಅದನ್ನು ನೋಡ್ಕೊಂಡು ಬರೋಣ ನಡಿ ಅಂತಿಕೊಂಡು ಹೇಳಿ ನಾನು ನನ್ನ ಗೆಳತಿ ಇಬ್ಬರು ಒಳಗೆ ದೇವಸ್ಥಾನದ ಒಳಗೆ ಹೋದೆವು. ಒಳಗೆ ಹೋದ ಕೂಡಲೇ ಅಲ್ಲಿ ಪೂಜಾರಿಗಳು ಹೇಳಿದ್ರು ನಾವು ಒಳಗೆ ಬಿಡಲ್ರಿ ಅಂತ. ಯಾಕೆ ಬಿಡಂಗಿಲ್ಲ ಅಂದರೆ ಹೆಣ್ಮಕ್ಳಿಗೆ ಒಳಗೆ ಬಿಡಲ್ರಿ ಅಂದರು. ಹೆಣ್ಣು ರಕ್ಕಸಿ ಎಂಬರು ಹೆಣ್ಣು ರಕ್ಕಸಿ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲೆ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿರ್ತಕ್ಕಂಥ ಗುಡಿಯಾಗಿ ಬಿಡಲ್ಲ, ಇನ್ನೂ ಬಿಡಲ್ಲ. ಆ ಮೂಲ ಸಿದ್ದರಾಮನಿಗೂ ಈ ಸಿದ್ದರಾಮನ ಗದ್ದಿಗೆಯನ್ನು ತಮ್ಮ ಆಸ್ತಿ ಮಾಡ್ಕೊಂಡು ಕುಂಟಿರ್ತಕ್ಕಂಥ ಠೇಕೆದಾರರಿಗೂ ಎಲ್ಲಿ ಸಂಬಂಧ? ಅಂಥ ಠೇಕೆದಾರರೇ ಪುರೋಹಿತರಾಗಿರ್ತಕ್ಕಂಥ ಈ ಊರೊಳಗೆ ಬಸವ ತತ್ವ ಅನ್ನೋದು ಗೊತ್ತಿಲ್ಲ ಅವರಿಗೆ. ಪಾಪ ನಂಗೆ ಗೊತ್ತು, ನಮ್ಮ ಬೀಗರ ನೆಂಟ್ರೆಲ್ಲ ಭಾಳ ರೀ ಊರಾಗ. ಅವ್ರಿಗೆ ಬಸವಣ್ಣ ಲಿಂಗಾಯತ ಅಂದ್ರೆ ಇಷ್ಟೇ ಗೊತ್ತು. ಮುಂಜಾನೆ ನಸಿಕ್ನಾಗ ಹೇಳ್ತಾರೆ, ಕೈಯಾಗ ಒಂದು ಅಕ್ಕಿನೋ ಸಕ್ರೆನೋ ಏನೋ ಹಾಕೋತಾರ. ಶ್ರಾವಣದಾಗ ಒಟ್ಟು ಊರು ತುಂಬ ತಿರುಗಾಡಿ ಎಲ್ಲ ದೇವ್ರಿಗೆ ಇಟ್ಟಿ ಅಕ್ಕಿನೋ ಬೆಲ್ಲನೋ ಸಕ್ರೆನೋ ಏನೋ ಹಾಕಿ ಅಪ್ಪನ ದರ್ಶನ ಮಾಡಿ ಬಂದೆವು, ಅವ್ವನ ದರ್ಶನ ಮಾಡಿದೆವು. ಏನಾಯ್ತು ನಮ್ಗೆ ಒಳ್ಳೇದಾಯ್ತು ಅನ್ಕೋತ ಬಂದುಬಿಡೋದು ಬಿಟ್ರೆ ಅವ್ರಿಗೆ ನಾ ಏನೂ ಅನ್ನಂಗಿಲ್ಲ. ಅವರು ಮುಗ್ಧರರ ಅವರು ಭಕ್ತಿವಂತ ಜನಹಾರ ಅವರು. ಅವ್ರಿಗೆ ಇಂಥ ಮೂಢನಂಬಿಕೆಗಳಿಗೆ ಇಟ್ಟಿರ್ತಕ್ಕಂಥ ದೊಡ್ಡ ಗುರುವರ್ಗ, ಜಂಗಮ ವರ್ಗ ಒಂದು ಇಲ್ಲದ ಐಗೋಳ ವರ್ಗ, ಅವರು ಬಸವ ತತ್ವಕ್ಕೆ ದೊಡ್ಡ ಕಂಟಕ. ಈ ವೇದಿಕೆ ಮ್ಯಾಗ ಯಾರೇ ಐಗೋಳಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಕಲಬುರಗಿಗೆ ಹೊಡೆದಿರಿ ಹೌದಲ್ಲ? ಹಾಂ, ನಾವು ಜಂಗಮರಿದ್ದೇವೆ, ಐಗೋಳಿಲ್ಲ. ಅವರನ್ನು ಶತಮಾನಗಳಿಂದ ಈ ಮೌಢ್ಯದಲ್ಲಿ ಇಟ್ಟುಬಿಟ್ಟಿದೆ ಒಂದು ವರ್ಗ. ಹಿಂಗೆ ಮಾಡಿದ್ರೆ ನಿಮ್ಗೆ ಮುಕ್ತಿ ಸಿಗ್ತದೆ, ಹಿಂಗೆ ಮಾಡಿದ್ರೆ ನಿಮಗೆ ಸಂಪತ್ತು ಸಿಗ್ತದೆ, ಐಶ್ವರ್ಯ ಸಿಗ್ತದೆ, ಹೊಲ ಸಿಗ್ತದೆ, ಮನೆ ಸಿಗ್ತದೆ, ಪಾರಿದ್ದಂದ್ರೆ ಚಲೋ ಹುಡುಗಿ ಸಿಗ್ತಾಳೆ, ಹುಡುಗಿದ್ದಂದ್ರೆ ನಿನಗೆ ನೌಕರಿ ಸಿಗ್ತದೆ, ಇದೆಲ್ಲ ಸಿಗ್ತದ ಅಂತಕೊಂಡು ಹೇಳಿ ಆಶಾ ಹಚ್ಚಿ ಅವರಿಗೆ ಈ ರೀತಿಯಾದ ಮೂಢನಂಬಿಕೆಯಲ್ಲಿ ಇಟ್ಟುಬಿಟ್ಟಿದ್ದಾರೆ ಇವತ್ತಿಗೂ ಕೂಡ ಈ ಸಮಾಜ. ಹಿಂಗಾಗಿ ಇಲ್ಲಿರ್ತಕ್ಕಂಥ ಜನರು, ನನಗೆ ಗೊತ್ತು, ನಾವು ಸಣ್ಣವರಿದ್ದಾಗ ಕೇಳ್ತಿದ್ದೆವು, ಇಲ್ಲಿ ಬಸವಣ್ಣನವರ ಫೋಟೋನ ತೆಳಗನೂ ಸಹಿತ ಈ ಗುರುವರ್ಗದ ಜನ, ಪಂಚಾಚಾರ ಜನ ಅವರ ಮೆರವಣಿಗೆ ಸಹಿತ ತೊಗೊಂಡು ಹೋಗ್ತಿದ್ದಿಲ್ಲ ಇಲ್ಲಿ ಅನ್ನುವಂಥ ಒಂದು ಘಟನೆ ಇವತ್ತಿಗೂ ಜನಜನಿತ ಇದೆ. ಇಂದು ಪಂಚಾಚಾರ ಅಡ್ಡ ಪಲ್ಲಕ್ಕಿ, ಆ ಅಡ್ಡ ಪಲ್ಲಕ್ಕಿ ಇಲ್ಲಿ ಒಂದು ದೊಡ್ಡ ಉತ್ಸವ ಆಗಿತ್ತು. ಒಂದು 100 ವರ್ಷ ಇರ್ಬೋದೇನು ಇವತ್ತು. ನಾವು ಸಣ್ಣವರಿದ್ದಾಗ ಆ ಕತೆ ಹೇಳ್ತಿದ್ರು. ಅವರು ಅಡ್ಡ ಪಲ್ಲಕ್ಕಿ ಉತ್ಸವ, ಅಡ್ಡ ಪಲ್ಲಕ್ಕಿ ಕುಂತು, ಯಾಕಂದ್ರೆ ಈಗ ನೀವೆಲ್ಲ ಭಾಳ ಭಕ್ತಿಯಿಂದ ನಡ್ಕೋತೀರಿ. ಇವರಿಗೆ ಅಪ್ಪವರು ಮಹಾರಾಜರು ಅಂತಕೊಂಡೇಳಿ ನಡ್ಕೋರಿ, ನಮ್ದೇನು ಪ್ರಾಬ್ಲಮ್ ಇಲ್ಲ. ಹಂಗೆ ನಡ್ಕೊಳ್ಳೋದ್ರಿಂದ ನೀವು ಏಟು ಉದ್ಧಾರ ಆಗಿರಿ ಹೇಳ್ರಿ ಅಟ್ಟೆ. ನಮಗೆ ಉದ್ಧಾರ ಆಗಿದ್ರೆ ಅಂದ್ರೆ ನಮ್ದೇನು ಸಮಸ್ಯೆ ಇಲ್ಲ. ಅದರ ನಿಜವಾದ ಬಸವ ತತ್ವ ಏನು, ಅದು ಭಾಳ ಮುಖ್ಯ. ಆ ಪಂಚಪೀಠಾಧೀಶ್ವರರ ಪಲ್ಲಕ್ಕಿ ಉತ್ಸವ ಹೋಗುವಾಗ ಒಂದು ಚೌಕಿಗೆ ಬಸವಣ್ಣವ್ರ ಫೋಟೋ ಮ್ಯಾಲೆ ಹಾಕಿ ಕಟ್ಟಿದ್ರಂತ. ಆ ಜಗದ್ಗುರುಗಳು ಅದನ್ನು ನೋಡಿದ್ರಂತ, ಏಯ್ ಬಸವಣ್ಣ ನಮ್ಮ ಭಕ್ತ, ನಮ್ಮ ಕಾಲು ತೆಳಗಿರ್ಬೇಕವ, ಅವನ ಮ್ಯಾಗ ನಮ್ಮ ಪಲ್ಲಕ್ಕಿ ತೆಳಗೆ ಹೋಗಪ್ಲೇ ಇಲ್ಲ ಅಂತಕೊಂಡೇಳಿ ಬಸವಣ್ಣನ ಫೋಟೋ ಬಿಚ್ಚಿಸಿದ್ರಿ ಇಲ್ಲಿ ಅಂತ ಹೇಳ್ತಿದ್ರು. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಚಾರಿತ್ರಿಕ ಸಂಗತಿಯೋ ಗೊತ್ತಿಲ್ಲ. ಅಂದರೆ ಬಸವಣ್ಣನನ್ನು ಈವರೆಗೂ ಕೂಡ ಗುರು ಅಂತ ಒಪ್ಪಿಕೊಳ್ಳಲು ಸಿದ್ಧವಿಲ್ಲದೆ ಇರತಕ್ಕಂಥ ಒಂದು ವರ್ಗ ಇವತ್ತು ತನ್ನ ಮೌಢ್ಯ ಬಿಟ್ಟು ಹೊರಬರಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಕರ್ನಾಟಕ ಸರ್ಕಾರ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಹಾಗಾದ್ರೆ ಕರ್ನಾಟಕದೊಳಗೆ ಬರೀ ಲಿಂಗಾಯತರೇ ಹರ ಅಂತ ತಿಳ್ಕೊಂಡ್ರೇನು, ಅಥವಾ ಲಿಂಗಾಯತರ ಮೆಜಾರಿಟಿದಾಗ ಹರ ಅಂತ ತಿಳ್ಕೊಂಡ್ರೇನು? ಲಿಂಗಾಯತರು ಪ್ರಧಾನ ಧಾರೆಯಲ್ಲಿ ಇರ್ಬೋದು. ಆಮೇಲೆ ಲಿಂಗಾಯತ ಅನ್ನೋದು ಯಾವುದೇ ಒಂದು ಜಾತಿನಾ? ಲಿಂಗಾಯತನ ಜಾತಿ ಏನ್ರಿ? ಇಲ್ಲ. 10 ಜಾತಿಯ ಜನ ಸೇರಿ, 10 ಕಾಯಕದ ಜನ ಸೇರಿ, 10 ಕಸುಬು ಮಾಡೋರು ಸೇರಿ ಆಗಿರ್ತಕ್ಕಂಥದ್ದೇ ಲಿಂಗಾಯತ.
ಅನುಭವ ಮಂಟಪ ಅಂತ ಯಾವುದನ್ನು ನಾವಿವತ್ತು ಸಾಕ್ಷೀಕರಿಸ್ತೇವೆ, ಬಸವಾದಿ ಶರಣರು ಅಂತ ಏನು ಹೇಳ್ತೀವಿ, 770 ಅಮರಗಣಗಳಂತ ಹೇಳ್ತಾನೆ ಬಂದಿವೆ ಗತಾನುಗತಿಕವಾಗಿ. ಅವುಗಳ ಕುರಿತು ಇನ್ನೂ ಹೆಚ್ಚು ಸಂಶೋಧನೆ ಆಗಬೇಕು. 770 ಹೆಸರುಗಳನ್ನು ಗುರುತಿಸೋದು ಕೂಡ ಇವತ್ತು ಇದಮ್ಮಿತ್ಯ ಮತ್ತು ನಿಷ್ಕರ್ಷೆಗೊಳಿಸುವಂಥ ಸ್ಥಿತಿಯಲ್ಲಿ ನಾವೆಲ್ಲ. ಅಷ್ಟರ ಮಟ್ಟಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಇವತ್ತು. ಅವತ್ತು ಏನು ಎಲ್ಲ ಜಾತಿ ಜನಸಮುದಾಯ ಇತ್ತು, ಒಂದು 900 ವರ್ಷಗಳ ಹಿಂದೆ 12ನೇ ಶತಮಾನ ಅಂತ ನಾವೇನು ಹೇಳ್ತೀವಿ, ಇದೇ ಕಲಚೂರಿಯ ಸೊಲ್ಲಾಪುರ ಪಕ್ಕದಲ್ಲೇ ಇರತಕ್ಕಂಥದ್ದು ಮಂಗಳವೇಡೆ. ಮಂಗಳವೇಡಿಯಲ್ಲೇ ಬಸವಣ್ಣನ ಪ್ರತಿಭೆ ಊಟ ಒಡೆದದ್ದು, ಬಸವಣ್ಣನ ಪ್ರತಿಭೆ ಪ್ರಾರಂಭ ಆಗಿದ್ದು, ಅದಕ್ಕೊಂದು ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿಂದಲೇ ಬಿಜ್ಜಳನ ಜೊತೆಗೆ ಬಸವಣ್ಣ ಕಲ್ಯಾಣಕ್ಕೆ ಹೋಗಿತ್ತು, ಮಂಗಳವೇಡೆಯಿಂದಲೇ ಕಲ್ಯಾಣಕ್ಕೆ ಹೋಗಿತ್ತು. ಕಲಚೂರಿ ಬಿಜ್ಜಳ ತನ್ನ ಸೋದರ ಮಾವನಾಗಿರ್ತಕ್ಕಂಥ ಇಮ್ಮಡಿ ಸೋಮೇಶ್ವರನ ಸೋಲಿಸಿ 6ನೇ ವಿಕ್ರಮಾದಿತ್ಯನ ಮಗನಾಗಿರ್ತಕ್ಕಂಥ ಚಾಲುಕ್ಯ ಸೋಮೇಶ್ವರನ ಸೋಲಿಸಿ ಅವರ ಸಾಮಂತನಾಗಿರ್ತಕ್ಕಂಥ ಬಿಜ್ಜಳ ತಾನೇ ಸ್ವತಂತ್ರ ರಾಜ ಅಂತ ಘೋಷಿಸಿಕೊಂಡು ಕಲ್ಯಾಣಕ್ಕೆ ಹೋಗಿ ಅಲ್ಲಿ ತನ್ನ ರಾಜಧಾನಿಯನ್ನು ಸ್ಥಾಪಿಸಿದ ನಂತರ ಬಸವಣ್ಣ ಅಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಆ ಅನುಭವ ಮಂಟಪ ಅನ್ನೋದೇನು, ಕಲ್ಲ ಮಣ್ಣ ಇಟ್ಟಂಗಿ ಕಟ್ಟಿದ ಬಿಲ್ಡಿಂಗಾ? ಅನುಭವ ಮಂಟಪ ಅಂದರೆ ಏನು ರಾಜ ದರ್ಬಾರ? ಇಲ್ಲ. ಅನುಭವ ಮಂಟಪ ಅನ್ನೋದು ಎಲ್ಲ ಜಾತಿ ಸಮುದಾಯದ ಜನ ಸೇರಿ ಮಾದರ ಚೆನ್ನಯ್ಯಾದಿ ಹಿಡ್ಕೊಂಡು ಹಿರಿಯ ಸಮಕಾಲೀನ ಅಂತ ಹೇಳ್ತೇವೆ. ಕಲ್ಯಾಣಕ್ಕೆ ಬಂದಿದ್ದೋ ಇಲ್ಲೋ ಗೊತ್ತಿಲ್ಲ. ಮಾದರ ಚೆನ್ನಯ್ಯ, ಮೇದರ ಕೇತಯ್ಯ, ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ, ಕಲಿಕೇತ ಬೊಮ್ಮಯ್ಯ, ತುರ್ಗಾಯಿ ರಾಮಣ್ಣ, ಮೈದುನ ರಾಮಣ್ಣ, ಸತ್ಯಕ್ಕ, ಬೊಂತಕ್ಕೆ, ಸುಳೆ ಸಂಕವ್ಯ, ಅಕ್ಕಮಾದೇವಿ, ನೀಲಾಂಬಿಕ, ನಾಗಲಾಂಬಿಕ, ಸಿದ್ದರಾಮ, ದಾಸಿಮಯ್ಯ, ಆಯ್ದಕ್ಕಿ, ಲಕ್ಕಮ್ಮ, ಮಾರಯ್ಯ, ಮೋಳಿಗೆ ಮಾದೇವಮ್ಮ, ಮೋಳಿಗೆಯ ಮಾರಯ್ಯ, ಎಷ್ಟು ಜನ ಶರಣರು, ಎಲ್ಲ ಜಾತಿ ಸಮುದಾಯದಿಂದ ಸೇರಿರ್ತಕ್ಕಂಥವ್ರು. ಮಸೂತಿ ಅಣ್ಣವ್ರು ಹೇಳಿದ್ರಲ್ಲ, ಈ ಜಗತ್ತನ್ನು ಕಟ್ಟಿದವರು ದುಡಿಯುವ ಜನ, ಬೆವರು ಸುರಿಸ್ತಕ್ಕಂಥ ಜನ. ಯಾರು ಮನುಷ್ಯರಿಗೆ ಬೇಕಾದಂಥ, ಮನುಷ್ಯರ ಉಪಯೋಗಕ್ಕೆ ಬೇಕಾದ ವಸ್ತುಗಳನ್ನು ತಯಾರು ಮಾಡ್ತಾರೋ ಅವರು ಶ್ರಮಿಕರು. ಹೇಳಿದ್ರು ಅವರು, ಬಟ್ಟೆ ಹೊಲಿಯೋರು, ಚಪ್ಪಲಿ ಹೊಲಿಯೋರು, ಬಾಂಡ್ಯ ಬರ್ತಾನ ತಯಾರು ಮಾಡೋರು, ಕಸ ಹೊಡೆಯೋರು, ಒಕ್ಕಲ್ತನ ಮಾಡೋರು, ಉತ್ತೋರು, ಬಿತ್ತೋರು, ಎಣ್ಣೆ ತೆಗೆಯೋರು, ಹೂವು ಬೆಳೆಯೋರು, ಈ ಎಲ್ಲ ಕೆಲಸ ಮಾಡ್ತಕ್ಕಂಥ ಜನ, ಈ ಎಲ್ಲ ಶ್ರಮ ಸುರಿಸಿ ಮಾಡ್ತಕ್ಕಂಥ ಜನ ಈ ಜಗತ್ತನ್ನು ಕಟ್ಟಿದ್ರು, ಸಮಾಜವನ್ನು ಕಟ್ಟಿದರು. ಆದರೆ ಸಮಾಜವನ್ನು ಕಟ್ಟಿರ್ತಕ್ಕಂಥ ಜನರನ್ನು ಒತ್ತಿಕ್ಕಿ ಹತ್ತಿಕ್ಕಿ ಯಾರು ಶ್ರಮಿಕರಾಗಿದ್ದರೋ, ಯಾರು ಬೆವರು ಸುರಿಸ್ತಿದ್ರೋ ಅವ್ರನ್ನ ಹತ್ತಿಕ್ಕಿರ್ತಕ್ಕಂಥ ಪುರೋಹಿತ ವರ್ಗ, ಪೂಜಾರಿ ವರ್ಗ. ಯಾರು ಪುರೋಹಿತರ ವರ್ಗ, ಪೂಜಾರಿ ವರ್ಗ? ಸರಳ ನಿಮ್ಗೆ ತಿಳಿಯಂಗೆ ಹೇಳ್ಬೇಕಂದ್ರೆ, ಮನೆ ಕಟ್ತೇವೆ ನಾವೊಂದು. ಮನೆ ಕಟ್ತೀರಿಲ್ರಿ, ಮನೆ ರೊಕ್ಕ ನಿಮಗೂ ಇರ್ಬೋದು. ಆ ಮನೆ ಕಟ್ಟಲಿಕ್ಕೆ ಏನು ಬೇಕು? ಉಸುಕ, ಸಿಮಿಟ, ಕಲ್ಲ, ಇಟ್ಟಂಗಿ, ನೀರ, ಇವೆಲ್ಲ ಒಂದು ಕಡೆ. ಅಲ್ಲಿ ಇಟ್ಟಂಗಿ, ಇಲ್ಲಿ ಸಿಮಿಟಿ, ಇಲ್ಲಿ ಕಲ್ಲ, ಇಲ್ಲಿ ಮಣ್ಣು ತಂದು ಇಟ್ಟರೆ ಮನೆ ಆಗ್ತದೇನ್ರಿ? ಇಲ್ಲ, ಕಟ್ಟೋರು ಬೇಕು. ಪಾಯ ಹಾಕಿ, ಪಾಯ ತುಂಬಿ, ಗಾಡಿ ಕಟ್ಟಿ, ಛತ್ ಹಾಕಿ, ಲೈಟ್ ಫಿಟ್ಟಿಂಗ್ ಮಾಡಿ, ಫರ್ಸಿ ಹಾಕಿ, ಗಿಲಾವ್ ಮಾಡಿ, ಬಣ್ಣ ಹಚ್ಚಿ, ಟೈಲ್ಸ್ ಹಚ್ಚಿ, ಇವೆಲ್ಲ ತಯಾರು ಮಾಡಿದ ಬಳಿಕ ಒಂದು ಮನೆ ತಯಾರಾಗ್ತದೆ. ಆಗ್ತದಿಲ್ಲ? ಮನೆಯೆಲ್ಲ ಆಗಿ ತಯಾರಾಗಿ ಫಸ್ಟ್ ಕ್ಲಾಸ್ ಆದ ಕೂಡಲೇ ಮನೆ ಶಾಂತಿ, ಗೃಹ ಪ್ರವೇಶ. ಗೃಹ ಪ್ರವೇಶದಾಗ ಯಾರು ಬರ್ತಾರೆ ನಿಮ್ಮ ಮನೆಗೆ? ಸ್ವಾಮಿ ಬರ್ತಾನೆ, ಜಂಗಮ್ ಬರ್ತಾನೊಬ್ಬ, ಜಾತಿ ಜಂಗಮ್. ಒಂದು ಥೆಮ್ಗೆ ಹಿಡ್ಕೊಂಡು ಬರ್ತಾನ. ಯಜ್ಞೇನ ಯಜ್ಞಮಯ ಜಂತು ದೇವಾನಿ ಸ್ಥಾನಿ ಧರ್ಮಾನಿ ಪ್ರಥಮಾನಿ ತೇನಾಕಾಶ. ಮನೆ ಕಟ್ಟಿದವ್ರು ಹೊರಗೆ ಹೇಳ್ರಿ, ಈ ಮನೆ ಕಟ್ಟಿದು ಶ್ರಮ, ಬೆವರು. ನೀವು ಹೇಳ್ಬೋದು, ಅವನ ಮನೆ ಕಟ್ಟಬೇಕಾದ್ರೆ ಅವನಿಗೆ ನಾವು ಕೂಲಿ ಕೊಟ್ಟಿದ್ದೇವ್ರಿ ಅಂತ. ಕೂಲಿ ಯಾವ ರೂಪದಾಗ ಕೊಟ್ಟಿರಿ? ಯಾವ ರೂಪದಾಗ ಕೊಟ್ಟಿರಿ? ರೂಪಾಯಿ ರೂಪದೊಳಗೆ ಕೊಟ್ಟಿರಿ ಕೂಲಿ, ಹೌದಾ? ರೂಪಾಯಿ ಒಳಗೆ ಕೂಲಿ ಕೊಟ್ಟಿರಿ. ನೀವು ಕೊಟ್ಟಿದ್ದು ರೂಪಾಯಿದು ಅಕ್ಕಿ, ಜೋಳ, ಗೋಧಿ, ಬ್ಯಾಳಿ ತೊಗೊಂಡು ಉಂಡು ಅವತ್ತೇ ಖಲಾಸಾಗ್ಯಾವ. ಅವ್ರು ಕಟ್ಟಿದ ಮನೆ ನಿಂಬಲ್ಲಿ ಉಳ್ದ. ನೀವು ಕೊಟ್ಟಿದ್ದು ರೊಕ್ಕ ಖಲಾಸಾಗ್ಯದ ಅವತ್ತು. ಅವ್ರು ಕಟ್ಟಿದ ಮನೆ ನಿಂಬಲ್ಲಿ ಉಳ್ದ. ಮನೆ ಅವ ಕಟ್ತಾನ, ಅವನಿಗೆ ಕೂಲಿ ಕಟ್ತೀರಿ. ಇವ ಏನೂ ಮಾಡಲ್ಲ, ಒಂದು ನಿಮಗೂ ತಿಳಿಲಾರ್ದು, ಅವನಿಗೂ ತಿಳಿಲಾರ್ದು ಒಂದು ಮಂತ್ರ ಹೇಳ್ಕೊತ ಬರ್ತಾನ. ಅವನಿಗೆ ಎಷ್ಟು ಹೇಳ್ತಾನೋ ಅಷ್ಟು ಕಾಣಿಕ ಕೊಡ್ತೀರಿ. ನೀವೇ ರೊಕ್ಕ ಕೊಟ್ಟು ನೀವೇ ಉಣಿಸಿ ಆ ಮಗನ ಕಾಲಿಗೆ ಬೀಳ್ತೀರಿ.
ಇದನ್ನ ಬಸವಾದಿ ಶರಣರು ಖಂಡಿಸಿದ್ರು, ಇದನ್ನು ಬಸವಾದಿ ಶರಣರ ಅಲ್ಲಗಳಿದ್ರು. ಹಿಂಗೆ ಮಾಡಬೇಕು ಅಂತೇಳಿ ಶತಮಾನಗಳಿಂದ ಪುರೋಹಿತ ವರ್ಗ, ಪೂಜಾರಿ ವರ್ಗ, ಬ್ರಾಹ್ಮಣ ವರ್ಗ, ಬರೇ ಬ್ರಾಹ್ಮಣರಲ್ಲ ಪೂಜಾರಿಗಳು, ಎಲ್ಲ ಜಾತಿ ಒಳಗೆ ಪುರೋಹಿತ ವರ್ಗ ಅನ್ನೋದೊಂದಿರ್ತದೆ. ಪೂಜಾ ಮಾಡ್ತಕ್ಕಂಥ ವರ್ಗ ಬೆವರು ಸುರಿಸಲಾರದೆ ಮತ್ತೊಬ್ಬರು ಬೆವ್ರ ಮ್ಯಾಗೇನು ಕೂತು ತಿತ್ತಾರಲ್ಲ ಅವ್ರ ಪೂಜಾರಿಗಳು. ಎಲ್ಲ ಜಾತಿಯಾಗರ ಅವ್ರು, ಎಲ್ಲ ಜಾತಿಯಾಗರ. ಬ್ರಾಹ್ಮಣರು ಹಿಡ್ಕೊಂಡು ಎಲ್ಲ ಜಾತಿ ಒಳಗೆ ಬ್ರಾಹ್ಮಣರಾದ್ರೆ ಒಂದು ಚಂಬ್ ಹಿಡ್ಕೊಂಡು ಬಂದು ಬುರು 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 ವಾಸು ಅಂತ ಹೇಳ್ತಾರೆ. ಇವರಾದ್ರೆ ಯಜ್ಞೇನ ಯಜ್ಞಮಯ ಸಂತು ದೇವಾನಿ ಧರ್ಮಾನಿ ಏನೇನೋ ಹೇಳ್ತಾರೆ. ಅವನಿಗೆ ಆ ಮಂತ್ರದ ಅರ್ಥ ಕೇಳ್ರಿ, ಅಧಿಕ ಪ್ರಸಂಗಿ ಅಂತ ಬೈತಾನೆ, ಸುಮ್ ಕುಂಡಿಸ್ತಾನೆ, ನಿಮ್ಗೆ ಹೇಳಕ್ಕೆ ಬರಲ್ಲ. ನಿಮ್ಮ ಮಹಾರಾಷ್ಟ್ರದಾಗರೆ ಭಾಳ ಅದ. ನಿಮ್ಮ ಮಹಾರಾಷ್ಟ್ರದೊಳಗರೆ ಅಪ್ಪರ್ ಪೂಜಾ ರುದ್ರಾಭಿಷೇಕ ಮಾಡಿಸೋದು, ಸತ್ಯನಾರಾಯಣ ಕಥೆ ಓದಿಸೋದು, ವರದಾಶಂಕರ ಕಥೆ ಓದಿಸೋದು, ವೈಭವ ಲಕ್ಷ್ಮಿ, ಆ ಲಕ್ಷ್ಮಿ, ಈ ಲಕ್ಷ್ಮಿ, ಉಪವಾಸ ಮಾಡೋದು, ಒಂದತ್ತು ಮಾಡೋದು, ಒಪ್ಪತ್ತು ಮಾಡೋದು. ಇಡೀ ದೇಶದಾಗ ಎಷ್ಟು ಸಾವಧಾನಿ ಖರ್ಚಾತಾವ ಅಷ್ಟು ಸಾವಧಾನಿ, ಅರ್ಧ ಸಾವಧಾನಿ ಬಾರಿ ಮಹಾರಾಷ್ಟ್ರದವರೇ ತಿಂದಾಕ್ತಾರೆ. ಇದಲ್ಲ ಬಸವ ತತ್ವ. ಗುಡಿ ಗುಡಿ ತಿರ್ಗಾದಲ್ಲ ಬಸವ ತತ್ವ. ಅವತ್ತು ಸಿದ್ಧರಾಮನಿಗೆ ಲಿಂಗದ ಮಹತ್ವವನ್ನು ಹೇಳಿಕೊಟ್ಟಿರ್ತಕ್ಕಂಥವ್ರು ಶಿವಶರಣರು. ಅದ್ಭುತವಾದ ಪ್ರಸಂಗ ಅದು ಶೂನ್ಯ ಸಂಪಾದನೆಯಲ್ಲಿ. ಚನ್ನಬಸವಣ್ಣನಿಂದ ಸಿದ್ದರಾಮನಿಗೆ ಲಿಂಗ ದೀಕ್ಷಾ ಕೊಡುವಂಥದ್ದು ಒಂದು ಭಾಳ ದೊಡ್ಡ ಪ್ರಸಂಗ. ಯಾವಲಾದರೂ ಹೇಳೋಣ, ಸಾಕಷ್ಟು ಜನ ನಮ್ಮ ಶ್ರೀಶೈಲ ಮಸೂತಿ ಇವತ್ತು ಎಳ್ಳಾಮಸಿ ಮಾಡಿಬಿಟ್ಟ. ಒಸ್ಸು ಸ್ವಾಮಿಗಳಿಗೆ, ಒಸ್ಸು ಭಾಷಣ ಮಾಡೋರಿಗೆ, ಒಸ್ಸು ಡ್ಯಾನ್ಸ್ ಮಾಡೋರಿಗೆ ಕರೆಸಿ ಇನ್ನೊಂದು ತಾಸಾದ್ರೆ ಹೊಸು ಆಗ್ತದೆ ನಿಮಗೆ. ನಾವು ಈಸು ಮಂದಿ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ. ಹಸಿದವ್ರ ಮುಂದೆ ಹೇಳೋದು ಹೌದಲ್ಲ, ಇದು ದೊಡ್ಡ ಪಾಪ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹಸಿವ, ಒಡಲುಗೊಂಡವನೆಂದು ಎನ್ನನ್ನು ಜಡೆನೊಮ್ಮೆ ನುಡಿಯದಿರ, ಎನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಅಂತ ಅದ್ಭುತವಾದ ಮಾತು ಹೇಳಿದ್ರಲ್ರಿ ಶರಣರು. ಸೊ ಅವತ್ತು ಶರಣರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ ಏನು ಅಂತ ಕೇಳಿದ್ರೆ, ದುಡಿಯುವ ಜನ ಈ ದೇಶವನ್ನು ಆಳಬೇಕು, ದುಡಿಯುವ ಜನರ ಕೈಗೆ ಅಧಿಕಾರ ಸಿಗಬೇಕು ಮತ್ತು ದುಡಿಯದವರಿಗೆ ಸಮಾನವಾಗಿರ್ತಕ್ಕಂಥ ಈ ಸಂಪತ್ತಿನ ಮೇಲೆ ಪಾಲುದಾರಿಕೆ ಸಿಗಬೇಕು ಅಂತ ಹೇಳಿದ್ರು. ಮತ್ತು ಪ್ರತಿಯೊಬ್ಬರು ದುಡಿಬೇಕು ಅಂತ ಹೇಳಿದ್ರು. ಯಾಕೆ ಪ್ರತಿಯೊಬ್ಬರು ದುಡಿಬೇಕಂದ್ರು, ದುಡಿಲಾರದೆ ಕುಂತು ತಿನ್ನುವಂಥ ಒಂದು ವರ್ಗ ಪುರೋಹಿತ ವರ್ಗ ಇತ್ತಲ್ಲ, ಆ ಪುರೋಹಿತ ವರ್ಗನೇ, ಪೂಜಾರಿ ವರ್ಗನೇ ಇಲ್ಲಿ ಮೇಲ್ಜಾತಿ ಕೆಳಜಾತಿ, ಗಂಡು ಹೆಣ್ಣು, ಈ ವಾರ ಶ್ರೇಷ್ಠ, ಈ ವಾರ ಕನಿಷ್ಠ, ಈ ಬಣ್ಣ ಶ್ರೇಷ್ಠ, ಈ ಬಣ್ಣ ಕನಿಷ್ಠ, ಪಾಪ ಪುಣ್ಯ, ಸ್ವರ್ಗ ನರಕ, ಇದೆಲ್ಲ ಭ್ರಮೆಗಳನ್ನು ಸೃಷ್ಟಿಸಿತ್ತು. ಸ್ವರ್ಗ ನರಕ ಅನ್ನೋದಿಲ್ಲ ಶರಣನ ದೃಷ್ಟಿಯಲ್ಲಿ. ಸ್ವರ್ಗ ನರಕ ಅನ್ನುವಂಥದ್ದಿಲ್ಲ, ಸ್ವರ್ಗ ನರಕ ಅನ್ನುವಂಥದ್ದಿಲ್ಲ. ಪುಣ್ಯ ಪಾಪ ಇಲ್ಲ. ಸುಖ ಬಂದಡೆ ಪುಣ್ಯದ ಫಲವೆಮ್ಮೆ, ದುಃಖ ಬಂದಡೆ ಪಾಪದ ಫಲವೆಮ್ಮೆ. ನೀ ಮಾಡಿದಡ ಆಯಿತೆನ್ನೆ ಕರ್ಮಕ್ಕೆ ಕರ್ತವ್ಯ ಹೇತೆನ್ನ ಕೂಡಲ ಸಂಗಮ ದೇವಯ್ಯ, ಈ ಪರಿಯಲ್ಲಿ ನೀ ಮಾಡಿದ ಉಪದೇಶ ಸಂಸಾರ ಸರಿಯ ಬಳಸುವೆ. ಹೌದಲ್ರಿ? ಸುಖ ಬಂದಡೆ ಪುಣ್ಯದ ಫಲವೆನ್ನೆ, ದುಃಖ ಬಂದಡೆ ಪಾಪದ ಫಲವೆನ್ನೆ. ನಿಮಗೇನೋ ಕಷ್ಟ ಬರ್ತದೆ ಜೀವನದಾಗ, ವ್ಯಾಪಾರದಾಗ ಏನೋ ಯಶಸ್ಸಾಗಲ್ಲ, ಭಾಳ ದಿನ ಆಗ್ಯದ ಮಗಳು ಕೂತು ನಡೆಸ್ತಾನೆ ಬರ್ಲಾಗ್ಯವ, ಪಾರ ಎಷ್ಟೆಲ್ಲ ಖರ್ಚು ಮಾಡ್ಲಿಕ್ಕತ್ತೀರಿ ಓದಲಾಗ್ಯದ, ಗಂಡಗ ಏನು ಮಾಡಿದ್ರು ಕೂಡ ಕುಡಿಯೋದು ಬಿಡಲಾಗ್ಯಾನ. ಇದೆಲ್ಲ ಹೈರಾಣ ತ್ರಾಸದ ಅಂತೇಳಿ ಅಪ್ಪನ ಬಳಿ ಬದುಕಿ ಕೇಳ್ಕೊತೀವಿ, ದೇವ್ರು ಕೇಳ್ಕೊತೀವಿ. ಯಾವುದೋ ಮೈಯಾಗ ದೇವ್ರು ಬರ್ತಾನಂದ್ರೆ ಅಲ್ಲಿ ಕೇಳ್ಕೊತೀವಿ, ಯಾರೋ ಪಂಚಾಂಗ ಹೇಳ್ತಾರಂದ್ರೆ ಅಲ್ಲಿ ಕೇಳ್ಕೊತೀವಿ. ಆ ಪಂಚಾಂಗ ಹೇಳೋದು ನಿಮ್ದು ಏನು ಹೇಳ್ತದೆ ಹೇಳ್ರಿ? ನೀವು 10 ರೂಪಾಯಿ ಕೊಡೋತನ ಅದ್ರ ಮನ್ಯಾಗ ಬ್ಯಾಳಿ ಬೇಯಲ್ಲ. ನಿಮ್ದು ಏನು ಹೇಳ್ಬೇಕವ? ಅವ ನೋಡ್ತಾನೆ ನಿಮ್ದು ಏನಲ್ಲ ನೋಡಿ, ಏನು ಸುದ್ದಿ ಹೇಳ್ತಾನ. ಏನು ಹೇಳ್ತಾನ? ಅದು ಕಾಡ್ತದ, ಇದು ಕಾಡ್ತದ, 8ನೇ ಮನೆಗೆ ಗುರು ಅದ, 9ನೇ ಮನೆಗೆ ಶನಿ ಅದ, 11ನೇ ಮನೆಯಾಗ ಶುಕ್ರ ಅದ, ಇವ ಈ ಕಡೆ ಆಟ ಹೊಂಟಾನ, ಇವ ಈ ಕಡೆ ಉದ್ದು ಹೊಂಟಾನ. ನನ್ನ ಮಗ, ಅವನ ಮಗ ಟ್ರಾಫಿಕ್ನಾಗ ಸಿಗಿಬಿದ್ದಲ್ಲಿ ಆಕ್ಸಿಡೆಂಟ್ ಆದ್ರೆ ಗೊತ್ತಿಲ್ಲ, ನಿಮ್ಗೆ ಹೇಳ್ತಾನ. ಹೇಳಿ ಇಷ್ಟು ಅಂಜಿಸ್ಬಿಡ್ತಾರೆ ನಿಮ್ಗೆ, ಇಷ್ಟು ಭಯಗ್ರಸ್ತರನ್ನಾಗಿಬಿಡ್ತಾರೆ. ನಿಮ್ಗೆ ಎಲ್ಲಿ ಸುಧಾರಿಸ್ಕೊಡಲಾಗ್ಯದ, ಯಾವುದ್ರಾಗೂ ಯಶಸ್ಸು ಸಿಗಲಾಗ್ಯದ. ಯಶಸ್ಸು ಯಾಕೆ ಸಿಗಲಾಗ್ಯದ ಅಂದ್ರೆ ನಿಮ್ಗೆ ಇವೆಲ್ಲ ಕಾಡ್ಲಕತ್ತಾವ. ನೀ ಎಲ್ಲ ಮನುಷ್ಯರು ಭಾಳ ಚಲೋ ಇದ್ದಿ, ನಿನಗೆ ಬೂಸ್ಟಿಂಗ್ ಮಾಡ್ಬೇಕಲ್ಲ, ವರ್ಣನೆ ಮಾಡ್ಬೇಕಲ್ಲ. ಫಸ್ಟ್ ಏನು ಹೇಳ್ತಾರ? ನೀ ಎಲ್ಲ ಭಾಳ ಚಲೋ ಇದ್ದಿ,
ನಿನ್ನ ಕೈನೇ ಭಾಳ ಸುಮಾರು ಅದ, ನಿನ್ನ ಬಲ್ಲಿ ಎಲ್ಲರೂ ಉಣ್ತಾರ, ಆದ್ರೆ ನಿಂದೇ ತಿಂದು ಹೋಗ್ತಾರ, ನಿನ್ನ ಚಲೋ ಅನ್ನಲ್ಲ. ಇವ ಮಗ ಇಂಡೈರೆಕ್ಟ್ಲಿ ನೀ ಭಾಳ ಚಲೋ ಅಂತ ಹೇಳಿದ್ರೆ ಅದು ಉಬ್ಬಿರ್ತದೆ. ಹೌದಲ್ರಿ? ನೀ ಖರಾಬ್ ಇದ್ದೆ ಅಂತ ಹೇಳೇನೆ ಯಾವರೇ ದೇವ್ರು ಹೇಳ ನೀ ಖರಾಬ್ ಇದ್ದಿ, ನೀ ಕೊಡಿದ್ದಿ ಅಂತ ಹೇಳೇನ. ಹೇಳಿದ್ರೆ ಅವ್ನಿಗೆ ರೊಕ್ಕ ಕೊಡ್ತೀನಿ, ನಮಗೆ ತಿಂದಿದ್ದೀವಿ ಅವನಿಗೆ ಇಲ್ಲ, ಅಷ್ಟೇ ಹೇಳಿರ್ತಾರ. ಏನು ಮಾಡ್ಬೇಕ್ರಿ ಅಪ್ಪ? ಯಾವ್ರೇ ಬಿಡ್ತಿರಲ್ಲ ನೀವು. ಏನು ಮಾಡ್ಬೇಕ್ರಿ ಅಪ್ಪ? ಏನು ಮಾಡಬೇಕು ಏನಿಲ್ಲವ, ಇದಕ್ಕೆ ಒಂದು ಉತ್ತಾರ ಅದ. ಏನು ಉತ್ತಾರ? ಒಂದು 100 ಪೂಜೆ ಹೇಳ್ತಾನೆ. ಇಂಥದ್ದೊಂದು ಪೂಜೆ ಮಾಡಬೇಕು, ಇಂಥದ್ದೊಂದು ಇದು ಮಾಡಬೇಕು, ಅಲ್ಲಿ ಶನಿವಾರ ದಿನ ಆಗ್ಬೇಕು, ಶುಕ್ರವಾರ ದಿನ ಆಗ್ಬೇಕು, ಅಮಾವಾಸ್ಯೆ ದಿನ ಆಗ್ಬೇಕು, ತೆಂಗ ಬಾಳಿಕಾಯಿ ಸೇಬ ಮೋಸಂಬಿ, ಅವನಿಗೆ ಏನು ಬೇಕು ಅವೆಲ್ಲ ದೇವ್ರ ಹೆಸರಲ್ಲಿ ಹೇಳ್ತಾನವ. ಅವನಿಗೆ ಕಂಬಳಿ ಬೇಕಾಯ್ತು ಕಂಬಳಿ ದಾನ ಅಂತ, ಅವನಿಗೆ ಹೆಂಡತಿ ಸೀರೆ ಬೇಕಾಯ್ತು ಸೀರೆ ವಸ್ತ್ರ ದಾನ ಅಂತ, ಅವನಿಗೆ ಚಪ್ಪಲ್ ಬೇಕಾಗಿತ್ತು ಅಂದರೆ ಚಪ್ಪಲ್ ದಾನ ಅಂತ, ಏನು ಬೇಕಾದೆಲ್ಲ ಹೇಳಿದೆಲ್ಲ ತಂದು ಮಾಡಿ ಕೊಟ್ಟು ನೀನು ಪೂಜೆ ಮಾಡಿದಂದ್ರೆ ಬರೋಬ್ಬರಿ ನಿಂದು ಉದ್ಧಾರ ಆಗ್ತದವ. ಮುಂದಿನ 5 ಅಮಾವಾಸ್ಯೆ ನಟಿಗೆ ನಿನ್ನ ಮಗಳಿಗೆ ನೆಟ್ಟತನ ಸಿಗ್ತದೆ ನೋಡು ಅಂತ ಹೇಳ್ಬಿಡ್ತಾನೆ. ಪಾಪ ಜನ ನಂಬುತ್ತಾರೆ. ಯಾಕೆ ನಂಬುತ್ತಾರೆ ಜನ? ಜನರಿಗೆ ತಮ್ಮ ಕಷ್ಟ ಸುಖಗಳಿಗೆ ಕಾರಣ ಗೊತ್ತಿಲ್ಲ. ಈ ಜಗತ್ತಿನ ಅಸಮಾನ ವ್ಯವಸ್ಥೆಯ ಮಿತಿ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ವಿವೇಚನಪೂರ್ಣವಾಗಿರ್ತಕ್ಕಂಥ ವಿಷಯಗಳನ್ನು ಕುರಿತು ನಾವ್ಯಾರೂ ತಿಳಿಸಿ ಹೇಳಿಲ್ಲ. ಸಣ್ಣಗಿದ್ದ ನೀನು ನಮಗೆ ಕರ್ಮ ಸಿದ್ಧಾಂತದಲ್ಲಿ ಬೆಳೆಸ್ಬಿಡ್ತಾರೆ. ನಿನ್ನ ಪೂರ್ವ ಜನ್ಮದ ಪುಣ್ಯ, ಹಿಂದಿನ ಜನ್ಮದ ಪುಣ್ಯ, ನೀನು ಸಂಚಿತ ಕರ್ಮ, ಸಂಚಿತ ಪ್ರಾರಬ್ಧ ಆಗಾಮಿಕ ಅನ್ನುವಂಥ ಧಾರ್ಮಿಕ ಪರಿಭಾಷೆಗಳಿವೆ. ಆ ಧಾರ್ಮಿಕ ಪರಿಭಾಷೆಗಳಲ್ಲಿ ಏನು ಮಾಡ್ಬೇಕು ತಂಗಿ? ನಮ್ಮ ಹಣಿವಾರ ಅಂತಾರೆ. ಹಣಿವಾರ ಅಂತ ಹೇಳಿಕೊಳ್ಳೆ ನಮ್ಮ ಕೈಯಾಗ ಏನೂ ಇಲ್ಲ, ಇದು ನಂಬಿಸ್ಬಿಡ್ತಾರೆ ನೀವು ಫಸ್ಟ್. ಆದರೆ ಶರಣರು ಹೇಳಿದ್ರು, ಭಕ್ತಿ ಮಾಡುವಡೆ 10 ಬೆರಳುಗಳುಂಟು, ನೀನುಂಟು. ಹೌದಲ್ಲ? ಭಕ್ತಿ ಮಾಡುವಡೆ 10 ಬೆರಳುಗಳುಂಟು. ಎಲ್ಲವನ್ನೂ ಕೂಡ ಈ ಜಗತ್ತಿನಲ್ಲಿ ಆಗುವಂಥ ಪ್ರತಿಯೊಂದು ಆಗು ಹೋಗುಗಳಿಗೂ ಮನುಷ್ಯ ಪ್ರಯತ್ನಗಳು ಸಾಕ್ಷಿಯಾಗಿವೆ, ಮನುಷ್ಯ ಪ್ರಯತ್ನಗಳು ಕಾರಣ ಆಗಿದೆ. ಆ ಮನುಷ್ಯ ಪ್ರಯತ್ನಗಳನ್ನು ಮನುಷ್ಯರ ಪ್ರಯತ್ನದಿಂದಲೂ ಎಲ್ಲೋ ಆಗ್ತದೆ ಅಂದರೆ, ಎಷ್ಟು ದಿವಸದಿಂದ ಒಬ್ಬ ಒಕ್ಕಲಿಗ ಪ್ರಾಮಾಣಿಕವಾಗಿ ದುಡಿತಾನೆ, ಹೊಲ್ದಾಗ ಹೋಗ್ತಾನೆ, ಆಷಾಢದಾನ ಗಾಳಿ ಬೀಸಿ ಹೊಡ್ಲಿಕ್ಕಂದ್ರೆ ಹೇಸಿನ ಜೀವ ಹೆಂಗಸಾಗಿ ಯಾಕೆ ಹುಟ್ಟಲಿಲ್ಲ ಅಂತಿತ್ತು ಗಂಡಸು. ಅಷ್ಟು ಹೈರಾಣಾಗಿ ದುಡಿದ್ರು ಅವನು ಹೊಟ್ಟೆ ತುಂಬ. ನೋಡ್ರಿ, ಒಕ್ಕಲಿಗೆ ಇಷ್ಟೆಲ್ಲ ಮಾಡ್ಲಕತ್ತಾನ, ಎಲ್ಲ ಮನುಷ್ಯರ ಕೈಯಾಗಿ ಅಂತೀರಿ, ಆದ್ರೂ ಅವನ ಪರಿಸ್ಥಿತಿ ಎಷ್ಟು ಗಂಭೀರ ಅದ ನೋಡ್ರಿ. ಅವನ ಪರಿಸ್ಥಿತಿಯ ಗಂಭೀರಕ್ಕೆ ಕಾರಣ ಅವನು ಯಾವುದೋ ಜನದಲ್ಲಿ ಮಾಡಿದ ಪಾಪ ಅಲ್ಲ. ಇವತ್ತು ಈ ದೇಶದೊಳಗೆ ಒಕ್ಕಲ್ತನಕ ತನ್ನದೇ ಆದ ಒಂದು ಪಾಲಿಸಿ ಇಲ್ಲ. ಈ ದೇಶ ಆಳುವವರೆಲ್ಲ ಒಕ್ಕಲಿಗೆ ಕುತ್ತಿಗೆ ಒತ್ತೆ ಆಳ್ಯಾರು. ಅತ್ಯಂತ ನೀಚರು ಯಾರು ಅಂದರೆ ಈ ದೇಶ ಆಳ್ತಕ್ಕಂಥ ಆಳುವ ವರ್ಗ ಏನಿದೆ, ಪುರೋಹಿತ ವರ್ಗ ಏನಿದೆ, ಇವತ್ತು ದುಡಿಯದೇ ಕುಂತು ತಿನ್ನುವರ ಆದಾಯವನ್ನು ಇಮ್ಮಡಿಸಿ ದುಡಿಯುವಂಥ ಜನರು ಅಂದರೆ ಮೋಟಾ ಹೇಳಬೇಕಂದ್ರೆ ಒಕ್ಕಲತನಕ್ಕೆ ಬೆಂಬಲ ಬೆಲೆ ಇಲ್ಲ. ಒಕ್ಕಲಿಗರಿಗೆ ಸಾರ್ಥಕ್ಯವಾಗುವಂಥ ಒಂದು ಮಾರ್ಕೆಟ್ ಇಲ್ಲ. ಒಕ್ಕಲಿಗರಿಗೆ ಒಂದು ಮಾರ್ಕೆಟ್ ಅದೇನ್ರಿ? ಅದೇ ನಿಮ್ಗೊಂದು ಮಾರ್ಕೆಟ ಇಲ್ಲ. ಒಕ್ಕಲಿಗರಿಗೆ ಬಿಟ್ಟು ಉಳಿದವ್ರು ಎಲ್ಲರಿಗೆ ಮಾರ್ಕೆಟ್ ಅದು. ಯಾವುದೇ ವ್ಯಕ್ತಿ ಒಂದು ವಸ್ತು ತಯಾರು ಮಾಡ್ತಾನಂದರೆ, ಈ ಮೈಕ್ ಯಾರೇ ತಯಾರು ಮಾಡ್ತಾರಂದರೆ ಇದಕ್ಕೆ ಮಾರಾಟದ ಬೆಲೆ ಎಷ್ಟು ಇಡಬೇಕು ಅನ್ನೋದು ಡಿಸೈಡ್ ಮಾಡವ ಇದನ್ನು ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ ಮಾಲಕ್. ನನ್ನ ಕೈಯಾಗ ವಾಚ್ ಅದಂದ್ರೆ ಈ ವಾಚ್ ತಯಾರು ಮಾಡಿರ್ತಕ್ಕಂಥ ಮಾಲಕ ಇದ್ರ ರೇಟ್ ಫಿಕ್ಸ್ ಮಾಡ್ತಾನೆ. ಆದರೆ ನೀವು ಅಕ್ಕಿ ಗೋಧಿ ಜೋಳ ಬ್ಯಾಳಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಬ್ಬ ಎಲ್ಲ ಬೆಳೆದು ನೀವು ಫಿಕ್ಸ್ ಮಾಡಿರೇನು ರೇಟ? ನನ್ನ ಜೋಳಕ್ಕೆ ಇಷ್ಟಕ್ಕೆ ಕೊಡ್ತೀನಿ ನಾ ಅಂದಿರಿ ಇಲ್ಲ. ಮಾರ್ಕೆಟ್ನ ಧಾರಣೆ ಇದ್ದಿದ್ದಕ್ಕೆ ಕೊಡಬೇಕಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಬರಬೇಕು. ಉಳ್ಳಾಗಡ್ಡಿ ಬೆಳೆದು ಎಷ್ಟೋ ಜನ ಉಳ್ಳಾಗಡ್ಡಿ ಬೆಳೆದು ಲಾರಿ ತುಂಬಿ ಉಳ್ಳಾಗಡ್ಡಿ ಮಾರ್ಕೆಟ್ಗೆ ಕೊಯ್ದು ಮಾರ್ಕೆಟ್ನಾಗ ರೇಟ್ ಇರ್ಲಾರ್ದಕ್ಕೆ ಹೋಗಿದ್ದು ಲಾರಿ ಕೂಲಿ ಕೊಡ್ಲಾರ್ದಕ್ಕೆ ಲಾರಿ ಮಾಲಕಿಗೆ ಹೇಳಾರ್ದೆ ಓಡಿ ಬಂದಾರಿಲ್ಲ ಜನ, ಬಂದಾರಿಲ್ಲ ರೈತರು ಓಡಿ ಬಂದಿರತಕ್ಕಂಥದ್ದದ. ಸೊ ಇವತ್ತು ಯಾವುದೇ ಒಂದು ವ್ಯಕ್ತಿಯ ಕಷ್ಟಕ್ಕೂ ಮತ್ತು ಸುಖಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಆಳುವ ಒಂದು ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿರ್ತಕ್ಕಂಥವ್ರು ಶರಣರು. ಮೊದಲನೇ ಬಾರಿಗೆ
ಕೂಲಿಕಾರರು ತಮ್ಮ ಕೂಲಿಯನ್ನು ಕೇಳಬೇಕು, ತಮ್ಮ ಶ್ರಮದ ಬೆಲೆಯನ್ನು ಕೇಳಬೇಕು ಅಂತ ಹೇಳಿರ್ತಕ್ಕಂಥವ್ರು ಶರಣರು. ಅಂದಂದಿನ ಕೂಲಿ ಅಂದಂದಿಗೆ ಸಂದಿರಬೇಕು, ಇಂದು ಮುಂದೆ ಸಂದೇಹ ಇಲ್ಲದಿರಬೇಕು. ಯಾಕೆ ಬಸವಾದಿ ಶರಣರ ಸುತ್ತ ಇಷ್ಟು ಜನ ದುಡಿಯುವ ಜನ ಬಸವಣ್ಣನ ಸುತ್ತ ಸೇರಿದ್ರು ಹೇಳಿ? ಬಸವಣ್ಣನ ಸುತ್ತ ಎಲ್ಲ ದುಡಿಯುವ ಜನ. ಮೊದಲನೇ ಬಾರಿಗೆ ಕಾಯಕಕ್ಕೆ ಗೌರವವನ್ನು ತಂದುಕೊಟ್ಟವರು ಶರಣರು. ದುಡಿಯುವ ಜನರಿಗೆ ಗೌರವವನ್ನು ತಂದುಕೊಟ್ಟವರು ಶರಣರು. ದುಡಿಯೋರು ನೀವು ಸಮಾಜವನ್ನು ಕಟ್ಟುತ್ತೀರಿ ಅಂತ ಹೇಳ್ತಕ್ಕಂಥವ್ರು ಶರಣರು. ಅದಕ್ಕಿಂತ ಮುಂಚೆ ಈ ಜಗತ್ತೆಲ್ಲ ನಡೀತಕ್ಕಂಥದ್ದು ಋಷಿ ಮುನಿಗಳ ತಪಸ್ಸಿನಿಂದ. ಹೌದು, ಋಷಿ ಮುನಿಗಳ ತಪಸ್ಸಿನಿಂದ ಈ ದೇಶ ನಡೆಯುತ್ತದೆ. ತಪಸ್ಸಿನಿಂದ ನಡೆದ ದೇಶ, ತಪಸ್ಸಿನಿಂದ ನಡೆದೇನ್ರಿ? ತಪಸ್ಸಿನಿಂದ ನಡೀತದೆ ಅಂದರೆ ಈ ವರ್ಷ ಮಂದಿ ಅಪ್ಪೇ ಉಪವಾಸ ಒಂದು ತಿಂಗಳು ತಪಸ್ಸು ಕೂಡಿಸ ನಡೀತದೆ ನೋಡೋಣ. ತಪಸ್ಸಿನಿಂದ ನಡೆಯಲಿ ದೇಶ, ಮಂತ್ರಲಿಂದ ನಡೆಯಲಿ ದೇಶ, ಮಂತ್ರಲಿಂದ ನಡೆಯಲಿ ದೇಶ. ಈ ದೇಶ ದುಡಿಯುವವರಿಂದ ನಡೀತದೆ. ಅದಕ್ಕೆ ಇವತ್ತು ಏನು ಹೇಳಿದ್ರು? ದುಡಿಯುವ ಜನ ಬಳ್ಳಿ, ದುಡಿಯುವ ಜನ ಮರ ಇದ್ದಾರೆ, ಗಿಡ. ದುಡಿಯುವ ಜನರ ಹಣ ಲೂಟಿ ಮಾಡ್ತಕ್ಕಂಥ ಬಂಡವಾಳಶಾಹಿಗಳರಲ್ಲ, ಮಾಲಕರಲ್ಲ. ಆ ಮಾಲಕರು ಅದಕ್ಕೆ ಹಬ್ಬಿದ ಬಳ್ಳಿ ಇದ್ದಾರೆ, ಬಳ್ಳಿ. ಗಿಡಕ್ಕೆ ಬಳ್ಳಿ ಹಬ್ಬುತ್ತದೇನ, ಬಳ್ಳಿ ಗಿಡ ಹಬ್ಬುತ್ತದೆ. ನಾವು ದುಡಿಯೋ ಜನ ಗಿಡ ಇದ್ದಂಗೆ, ನಾವು ಮಾಲಕರು ಬಳ್ಳಿ ಇದ್ದಂಗೆ. ಗಿಡ ಏನಾರೆ ಬಳ್ಳಿ ಕಿತ್ತಿ ಒಕ್ಕಾಟಿದ್ರೆ ಗಿಡಕ್ಕೇನೂ ಆಗಲ್ಲ. ಆತದ ಗಿಡಕ್ಕೆ ಆಗ್ತದ? ಏನೂ ಆಗಲ್ಲ. ಗಿಡ ಒಣಗಿದ್ರೆ ಬಳ್ಳಿ 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 ಗಿಡದ ಆಸಕ್ತಿದೆ. ದುಡಿಯುವ ಜನ ಗಿಡ ಇದ್ದಂಗೆ. ದುಡಿಯುವ ಜನರಿಗೆ ತಾವು ಗಿಡ ಇದ್ದಿದ್ದು ಅನ್ನೋದು ಗೊತ್ತಾಗಬೇಕು, ಗೊತ್ತಾಗಬಾರ್ದು ಅನ್ನೋ ಸಲಕ್ಕೆ ಪಾಪ ಪುಣ್ಯ ಕರ್ಮ ಧರ್ಮ ಸೇರಿಸಬೇಕು. ಪಾಪ ಪುಣ್ಯ ಕರ್ಮ ಧರ್ಮ ನಾವು ಸೇರಿಸ್ಬಿಟ್ರು, ನರಕ ಸ್ವರ್ಗ ಸೇರಿಸ್ಬಿಟ್ರು. ತಮ್ಮ ಗುರುಗಳಿಗೆ ಮಾತಾಡಬೇಡ, ನಾಳೆ ನರಕದಂಗೆ ನಿನಗೆ ಮಣ್ಣು ಹಾಕ್ತಾರೆ ನೋಡು. ಕಡ 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 ಕಾಯ್ದ ಕಬ್ಬಡ್ದಾಗ ಸುಡ್ತಾರೆ ನೋಡಿ. ಹೆಣ್ಮಕ್ಳಿಗೇನು ಹೇಳಿದ್ರು? ತಂಗಿ ಕುಂಟಿರ್ಲಿ ಕೂಟಿರ್ಲಿ, ಕೊಂಟ ಮಾರಿಯಮ್ಮ ಇರ್ಲಿಕ್ಕ, ಕುಡುಕಿರ್ಲಿ, ಲುಚ್ಚ ಇರಲಿ, ಬದಮಾಸ್ ಇರಲಿ, ರಾಫಿರ್ಲಿ, ಗಂಡಂದ್ರ ದೇವರು. ಅವ ಏನು ಮಾಡ್ರೂ ಕೇಳಬೇಡದು. ಪತಿವ್ರತ ಧರ್ಮ ಸರ್ವಶ್ರೇಷ್ಠ. ಗಂಡಿಗೇನಾರೆ ಬೈದೆ ಅಂದ್ರೆ ನರಕದಾಗ ಬೀಳ್ತೀವಿ. ನರಕದಾಗ ಏನದ? ಅಲ್ಲಿ ಕಣ್ಣು ಕಿತ್ತುತ್ತಾರ, ಕಾದ ಎಣ್ಣೆಗೆ ಹಾಕಿ ಸುಡ್ತಾರ, ಕಾಲು ಕೀಳ್ತಾರ. ಇಷ್ಟೆಲ್ಲ ಹೇಳಿಬಿಟ್ರು. ಒಬ್ಬ ಸ್ವಾಮಿ ಹೀಗೆ ಹೇಳೋದು, ಪುರಾಣ ಹೇಳ್ತಿದ್ರು. ಹೆಣ್ಮಕ್ಳು ಬಂದು ಕೂತರು. ಪರಸ್ತ್ರೀ ಪರಪುರುಷನ ಸಂಘ ಮಾಡಬಾರ್ದು. ಪರಪುರುಷನ ಸಂಘ ಪಾಪ. ಪರಪುರುಷನ ಸಂಘ ಮಾಡಿದವರಿಗೆ ಮ್ಯಾಗ ಶಿಕ್ಷೆ ಅದ ನರಕದ. ಏನು ಶಿಕ್ಷೆ ಅದ? ಊದ ಪುಕ್ಕಣಿ ಇರ್ತದೆ ನೋಡ್ರಿ, ಪುಕ್ಕಣಿ. ಪುಕ್ಕಣಿ ಗೊತ್ತದ? ಪುಕ್ಕಣಿಯಾಗ ಹಾಕಿ ಎಳಿತಾರ. ಕತೆ ಹೇಳ್ಕತ್ತಿದ್ದೀವ, ಪುರಾಣಿಕ ಇಲ್ಲ, ಪುರಾಣಿಕ ಕತೆ ಹೇಳ್ಕತ್ತಿದ್ದೀವಿ. ಆ ಪುರಾಣಿಕ ಆ ಊರಾಗ ಒಬ್ಬ ಹೆಣ್ಮಗಳ ಸಂಗಡ ಸೋಬ್ತಿ ಮಾಡಿದ್ರು. ಒಬ್ಬ ಹೆಣ್ಮಗಳಿಗೆ ಇಟ್ಕೊಂಡಿದ್ದವ, ಗೊತ್ತಾದಲ್ಲ ಭಾಷೆ. ಒಬ್ಬ ಹೆಣ್ಮಗಳಿಗೆ ಸೋಬ್ತಿ ಮಾಡಿದ್ರು. ಪಾಪ ಅಕ್ಕಿನೂ ಪುರಾಣ ಕೇಳಕ್ಕೆ ಬಂದು ಕೂತಾಳ್ರಿ, ಬಡವ ಹೆಣ್ಮಗಳು. ಇವ ಅಕ್ಕಿಗೆ ಹಂಗೆ ಬೇಕಂಗೆ ಬಳಸ್ಕೊಂಡ. ಅಕ್ಕಿನೂ ಆ ಕತಿ ಕೇಳಿದ್ರು. ಯವ್ವ, ನನ್ನ ಗಂಡಕ್ಕೆ ಬಿಡಿಸಿ ಕರ್ಕೊಂಡು ಬಂದ ನೀವ, ಇವನ ಸಂಗಟ ನಾ ಉಳ್ದೀನಿ, ಇವನಿಗೆ ಪುಕ್ಕಣೆಯಾಗ ನನಗೆ ಪುಕ್ಕಣೆಯಾಗ ಹೇಳಿದ್ರೆ ಎಷ್ಟು ಮೈ ಬ್ಯಾನೆ ಆಗ್ತದೆ, ಏನು ಸುದ್ದಿ ಅಂತ ಎದಿ ಹೊಡೆದಳಕ್ಕೆ. ಎದಿ ಹೊಡೆದು ಪುರಾಣಿಗರ ಹೇಳಿ ಹೊಳ್ಗಿ ಹೊಳ್ಳಿ ಅದು ಮಾಡಿ ಇದು ಮಾಡಿ ಎಲ್ಲ ಮಾಡಿ ವಾಪಸ್ ರಾತ್ರಿ ಎಲ್ಲ 12-1 ಆಕಿ ಮನೆಗೆ ಹೋದ. ಮತ್ತು ನಾ ಹೋಗಾಗ ಆಕಿ ಬಾಗಿಲು ತೆಗಿ, ಏ ರಾಣಿ ಬಾಗಿಲು ತೆಗಿ. ನಾ ತೆಗಿಯಲ್ಲ ಅಂತ. ನಾ ಬಂದೆ ತೆಗಿ, ನೀ ಬಂದಿದ್ದಕ್ಕೆ ತೆಗಿಯಲ್ಲ ಅಂತ. ತೆಗಿ ಯಾಕೆ? ಯವ್ವ, ನನಗೆ ಪುಕ್ಕಣೆಗೆ ಎಳ್ಸ್ಕೊಂಬೋದಾಗಲ್ಲ, ನಾ ತೆಗಿಯಲ್ಲ ಅಂತ. ನೀನು ಸಂಘ ಮಾಡೋ, ನಾನು ಪುಕ್ಕಣೆಗೆ ಎಳಿತಾರೆ, ನಾನು ಗಂಡನ ಮೇಲೆ ಹೋಗ್ತೀನಿ, ನಾನು ನಿನ್ನ ಮೇಲೆ ಬರಲ್ಲ. ಯಾಕೆ? ಹುಚ್ಚಿ, ನೀ ಪುರಾಣ ಕೇಳಕ್ಕೆ ಬಂದಿದ್ದೆ, ಇವತ್ತು ನೀನು ಹೇಳಿದ್ದೆ ನಾ ಪುರಾಣ ಕೇಳಕ್ಕೆ ಬರಬೇಡ ಅಂತ. ಯಾಕೆ ಬಂದೀನಿ ಅಂತ ನೀನು ಹೇಳೋದಲ್ಲ. ಪುಕ್ಕಣೆಗೆ ಹಾಕಿ ಎಳಿತಾರ, ಪರಪುರುಷರ ಸಂಘ ಮಾಡೋದ್ರ ಅಂತ ಅಂದಿದೆಯಲ್ಲ ನೀ. ಮತ್ತು ನಾ ಪರಪುರುಷರಿಗೆ ಹುಚ್ಚಿ
ನನ್ನಂಥವ್ರು ನಿನ್ನಂಥವ್ರು ಭಾಳ ಮಂದಿರ. ಓಸು ಮಂದಿ ಪುಕ್ಕಣೆ ಎಳೆದು 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 ಪುಕ್ಕಣಿ ಹಿಡಿದು ಹೊಡೆದಾಗೆ ಬಾ ಓದ್ತೇವ. ಇಂಥ ಕತೆ ಹೇಳ್ಯಾರ ಜನರಿಗೆ, ಹೇಳ್ಯಾರಿಲ್ಲ ಇಂಥ ಕತೆ ಹೇಳಿ ನಮ್ಮ ಜನ ಯಾವತ್ತೂ ಆ ಕತೆಗಳ ಸಂಭಾವನೆಯನ್ನು ಪ್ರಶ್ನೆ ಮಾಡೇ ಇಲ್ಲ. ಮುಕ್ತ ಜನ ನಾವು. ಇವತ್ತು ಲಿಂಗಾಯತ ಅಂದರೆ, ಬಸವ ತತ್ವ ಅಂದರೆ ಎಲ್ಲ ದುಡಿಯುವ ಜನ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ. ಅವತ್ತು ಅನೇಕ ಜಾತಿ ಮತ್ತು ಧರ್ಮಗಳಿದ್ದವು. ಅಸ್ಪೃಶ್ಯರನ್ನು ಊರು ಹೊರಗಿಟ್ಟಿದ್ದೆವು. ಯಾರು ನಮ್ಮ ಮನಮೂತ್ರ ಸ್ವಚ್ಛ ಮಾಡಿದಾರೋ, ಯಾರು ಚಪ್ಪಲಿ ಹೊಲಿದು ಕೊಟ್ಟರು, ಯಾರು ನಮ್ಮ ಮನೆಗೆ ಸತ್ತ ದಣ ಎಳೀತಿದ್ರು ಅವ್ರನ್ನ ಇವತ್ತಿಗೂ ಹೊರಗಿಟ್ಟಿವು ನಾವು. ಇಟ್ಟಿರಲಿಲ್ಲ ಹೊರಗೆ. ಅದಕ್ಕೆ ಅವತ್ತು ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಎಲ್ಲಿ ಲಿಂಗಾಯತ ಹಂಚ್ಕೊಂಡವರು ಬಸವೇಶ್ವರ ಮಹಾರಾಜ್ ಜಯನವರು ಎಷ್ಟು ಜನ ಅಸ್ಪೃಶ್ಯರ ಜೊತೆ ಕೂತು ಉಂಡಿರಿತಿದ್ದೀರಿ. ಇಲ್ಲೇರ ಭಯಂಕರ ಜಾತಿ ಇದೆ. ಜಾತಿ ವ್ಯಾಧಿ ಬ್ಯಾಳದು. ಜಾತಿಯ ನಿರ್ನಾಮ ಮಾಡುವುದಕ್ಕಾಗಿ ಲಿಂಗ ಅನ್ನುವಂಥ ಒಂದು ಸಂಕೇತವನ್ನು ಕೊಟ್ಟರು. ಯಾರು ಬೇಕಾದವರು ಕಟ್ಕೋಬೇಕು. ಇಲ್ಲಿ ಲಿಂಗ ಕಟ್ಕೊಂಡವರೆಲ್ಲರೂ ಲಿಂಗವಂತರು. ಲಿಂಗಾಯತರು ಹೊಟ್ಟೆಗೆ ಹುಟ್ಟಿದವ್ರು ಲಿಂಗವಂತರಲ್ಲ. ಅರಿವೇ ಗುರು, ಆಚಾರವೇ ಲಿಂಗ. ಎಲ್ಲ ಜಾತಿಯ ಜನ ಸೇರಿ ಕಟ್ಟಿರ್ತಕ್ಕಂಥ ಲಿಂಗಾಯತ. ಎಲ್ಲ ಗೆದ್ದಲುಗಳೆಲ್ಲ ಸೇರಿ ಹುತ್ತು ಕಟ್ಟೋದು, ಹುತ್ತು ಬಯಕೋದು. ಆಮೇಲೆ ಈ ಐಗೋಳನಂತ ಹಾವು ಬಂದು ಅದರ ಕೊಟ್ಟು ಲಿಂಗಾಯತರಂದ್ರೆ ಹುತ್ತ ಮಾಡಿಬಿಟ್ಟು ತಿಳಿತಿಲ್ಲ. ಬಾಬಾ ಸಾಹೇಬರು ಒಂದ್ಸಲ ಕೇಳಿದ್ರಲ್ಲಿ, ನೀವು ಬಸವಣ್ಣ ಎಲ್ಲ ಇಷ್ಟೆಲ್ಲ ಮಾಡ್ದ ಅಂತ ಹೇಳ್ತೀರಿ, ಅಂತರ್ಜಾತಿ ವಿವಾಹ ಮಾಡ್ದ ಅಂತ ಹೇಳ್ತೀರಿ, ಹೆಣ್ಣು ಗಂಡು ಭೇದ ಇಲ್ಲ ಅಂತ ಹೇಳ್ತೀರಿ. ಯಾವ ಧರ್ಮ ಜಗತ್ತಿನೊಳಗೆ ಹೆಣ್ಣಿಗೆ ಸಮಾನವಾದ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ಧರ್ಮದ ಉದಾಹರಣೆ ಕೊಡಿ. ಲಿಂಗಾಯತ ಬಿಟ್ಟರೆ, ಬಸವಾದಿ ಶರಣರು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಧಾರ್ಮಿಕ ಸಾಂಸ್ಕೃತಿಕ ಅವಕಾಶ ಕೊಟ್ಟಿದ್ದ ಜಗತ್ತಿನೊಳಗಿಲ್ಲ. ಚಾಲುಕ್ಯರು ನನ್ನನ್ನು ಒಬ್ಬ ಹೆಣ್ಮಗಳಿಗೆ ಬಂದು ನಿಂತು ಭಾಷಣ ಮಾಡಲಿಕ್ಕೆ ಕಾರಣ ಬಸವಾದಿ ಶರಣರು. ಬಾಬಾ ಸಾಹೇಬರಿಗೆ ಅವತ್ತು ನಿಜಲಿಂಗಪ್ಪನಿಗೆ ಬಸವಣ್ಣನ ಬಗ್ಗೆ ಇಷ್ಟೆಲ್ಲ ಹೇಳ್ತೀನಿ, ನಿಮ್ಮ ಲಿಂಗಾಯತರು ಹಿಂಗ್ಯಾಕಾರ ಅಂತ ಕೇಳಿದಂತ. ನೀವು ಲಿಂಗಾಯತರು ಮತ್ತು ಈ ಕಣಜಿಗರು ಜಾತಿ ಜಂಗಮರಿಗೆ ಲಿಂಗಾಯತರಿಗೆ ಈ ಲಿಂಗ ತತ್ವಕ್ಕೆ ಸಂಬಂಧ ಇಲ್ಲ. ಯಾರು ಜಾತೀಯತೆ ಮಾಡ್ತಾರೋ ಅವ್ರು ಲಿಂಗಾಯತರಲ್ಲ. ಯಾರು ಜಾತೀಯತೆ ಮಾಡ್ತಾರ ಅವ್ರು ಲಿಂಗಾಯತರಲ್ಲ. ಯಾರು ಹೆಣಗಂಡು ಭೇದ ಮಾಡ್ತಾರೋ ಅವ್ರು ಲಿಂಗಾಯತರಲ್ಲ. ಯಾರು ವಾರ ತಿಥಿ ಮಣ್ಣ ಪೂಜಾರಿ ಪುನಸ್ಕಾರ ಹೋಗ್ತಾರೋ ಅವ್ರು ಲಿಂಗಾಯತರಲ್ಲ. ಕಟ್ಟಿದ ಲಿಂಗವು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ನಿಟ್ಟ ಬೀಳುವರು ಲಟ್ಟ ಮೂಳೆ ಮಕ್ಕಳು ಹಿಡಿತಂದು ಕುಂಬಾರ ಗುಂಡೆಯ ಮನೆ ಹಳೆ 12 ಕತ್ತಿ ತಂದು ಸಮಗಾರ ಹಳೆಯ ಮನೆಯ ಹಳೆ 12 ಚಪ್ಪಲಿ ತಂದು ಲಟಲಟನೆ ಹೊಡೆದು ನನ್ನ ಮಕ್ಕಳಿಗೆ ಸಿದ್ಧರಾಮ ಗುಡಿಯಾಗಿಲ್ಲ. ಸಿದ್ಧರಾಮ ನಿಮ್ಮ ಒಳಗಿರ್ತೇವೆ. ಆ ಗುಡಿಯಾಗಲ್ಲ ಸಿದ್ಧರಾಮ. ಅದು ಕೇವಲ ಸಿದ್ಧರಾಮನ ಕಲ್ಲಿಟ್ಕೊಂಡು ಪೂಜಾರಿಗಳು, ವ್ಯಾಪಾರಗಳು, ಎಲ್ಲ ದೇವಸ್ಥಾನಗಳು ದೊಡ್ಡ ಬಂಡವಾಳ ಇರಲಾರ್ದ ಇಂಡಸ್ಟ್ರಿಗಳು, ಎಲ್ಲ ದೇವಸ್ಥಾನಗಳು ಇಂಡಸ್ಟ್ರಿಗಳು. ಮತ್ತು ದೇವಸ್ಥಾನಕ್ಕೆ ಹೋಗುವುದರ ಮೂಲಕ ನಿಮ್ಮ ಒಳಗಿನ ಆತ್ಮಾಭಿಮಾನವನ್ನು ಕೊಲ್ಲೆ ಹಾಕ್ತಾರೆ, ಭಯ ಹುಟ್ಟಿಸ್ತಾರೆ. ದಯವೇ ಧರ್ಮದ ಮೂಲ ಅಂದವರು ಶರಣರು, ಭಯವೇ ಧರ್ಮದ ಮೂಲ ಅಂತ ಮಾಡಿಟ್ಟವರು ಪುರೋಹಿತರು. ದಯವೇ ಧರ್ಮದ ಮೂಲ, ಹಸಿದವರಿಗೆ ಅನ್ನ, ಆರೈದು ಒಕ್ಕೂಡತೆ ನೀ ಉದಕವನೇರಿವೆ, ಹಸಿವಿಗೆ ಅನ್ನವನ್ನಿಕ್ಕುವೆ, ನಾ ದೇವನಲ್ಲದೆ ನೀ ದೇವನೇ ಗುಹೇಶ್ವರ. ನಾನು ದೇವರಂದವ, ನೀರಡಿಕೆ ಆದವ್ರಿಗೆ ನೀರು ಕುಡಿಸ್ತೀನಿ, ಹಸಿದವ್ರಿಗೆ ಉಳ್ಳಾಕ ಹಾಕ್ತೀನಿ. ನೀ ಏನೋ ಕಲ್ಲ, ನಿನಗೆ ಮೈ ಕಳಿಸ್ತಾರೆ, ಖುದ್ದು ಮೈ ತಗೊಂಬಂದಿಲ್ಲ. ಕಲ್ಲು ಕಂಚು ಹಿತ್ತಾಳೆ ಮರ ದೇವ, ಗಿಣ್ಣಿಲ ದೇವರು, ಹಣಗಿ ದೇವರು, ಭಾರ್ಗಿ ದೇವರು, ಒಳಕಾಲ ದೇವರು. ನಿಮ್ಮ ಕಾಲಿನಲ್ಲಿ ನಿಲ್ಲವೋ ಅವೆಲ್ಲ ದೇವರ. ನಿಮ್ಮ ಒಳಗೆ ದೇವರು. ಅಂತರಂಗದ ಗುಡಿಯ ಒಳಗೆ ಎಂಥ ದೇವರ ಕಂಡೆನ, ಎಂಥ ದೇವರ ಕಂಡೆನ, ಇಂತು ಮಾನಸಗೊಂಡೆನ. ಎಸ್, ದಿಸ್ ಈಸ್ ಲಿಂಗಾಯತ. ಲಿಂಗಾಯತ ಅನ್ನೋದು ಆತ್ಮ ಪ್ರಜ್ಞೆ, ಆತ್ಮ ಸಾಕ್ಷಿ. ಲಿಂಗಾಯತ ಅನ್ನುವ ತತ್ವ ಸಿದ್ಧಾಂತ ಒಂದಲ್ಲ ಒಂದು ದಿವಸ ಜಗತ್ತಿಗೆ ಪಸರಿಸ್ತಾರೆ, ನೆನ್ಪಿಟ್ಕೊಳ್ಳು. ಅವಾಗ ಜಾತಿ ಲಿಂಗಾಯತರು, ಜಾತಿಯ ಜಂಗಮರು ಹೊರಗಿನವರಾಗಿರಬೇಕಾಗ್ತದೆ. ಹೀಗಾಗಿ ಬಸವಣ್ಣ ಅವತ್ತು ಹೇಳಿದ್ದೇನು, ಆನು ಹಾರುವನೆಂದರೆ ಕೂಡಲ ಸಂಗಮನ ಭುವನಯ್ಯ, ಶೆಟ್ಟಿ ಎಂಬೆನೇ ಸಿರಿಯಾಳನ,
ಮಾದಾರನೆಮ್ಮೆನೆ ಚೆನ್ನಯ್ಯನ ಲೋಹಾರನೆಮ್ಮೆನೆ ಕಕ್ಕಯ್ಯನ ಆನು ಹಾರುವುದೆಂದರೆ ಕೂಡಲ ಸಂಗಯ್ಯನ ಓನಯ್ಯ. ಕೂಡಲ ಸಂಗನ ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಬಸವಣ್ಣ ನೆನ್ಪಿಟ್ಕೊಳ್ಳಿ. ಅಕ್ಕ ಮಹಾದೇವಿಗೆ ನಮೋ ನಮೋ ಎಂಬೆ ಶರಣು ಶರಣೆಂಬೆ ಅಂತ ಹೇಳಿರ್ತಕ್ಕಂಥ ಅಕ್ಕನಂಥ ಒಬ್ಬ ಮಹಿಳೆಯನ್ನು ಕೂಡ ಉನ್ನತ ಸ್ಥಾನಕ್ಕೆ ಇರಿಸಿರ್ತಕ್ಕಂಥ ಲಿಂಗಾಯತ ತತ್ವ. ಸ್ನೇಹಿತರೆ, ಬಸವಾದಿ ಶರಣರ ತತ್ವಗಳ ಮೂಲಕ ನಮ್ಮ ದುಡಿಮೆಗೂ ಗೌರವ, ನಮ್ಮ ಬದುಕಿಗೂ ಒಂದು ಭವಿಷ್ಯ ಇದೆ. ಈ ಮೂಢನಂಬಿಕೆಯನ್ನು ಬಿಟ್ಟು ದಯವಿಟ್ಟು ಹೊರಬರಿ. ಇದು ಏನವ ನೋಡ್ರಿ, ಪಂಚಾಂಗ, ವಾರ, ತಿಥಿ, ನಕ್ಷತ್ರ, ಸೋಮವಾರ ಮಂಗಳವಾರವೆಂದು ಮಾಡುವ ನೀವು ವಾರದ ಭಕ್ತರು, ದೇವರ ಭಕ್ತರು. ಆ ಪೂಜೆ ಬಿಡಿ, ಇಲ್ಲ ಪೂಜೆ, ಇದು ನಿಜವಾದ ಪೂಜೆ ಹೌದಲ್ರಿ. ಆ ನಿಜವಾದ ಕಾಯಕ ಮತ್ತು ದಾಸೋಹ ಇವೆರಡೇ ಮಂತ್ರ, ಕಾಯಕ ಮತ್ತು ದಾಸೋಹ ಈ ಎರಡು ಮಂತ್ರ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸಮಯ ಇಲ್ಲ, ಮತ್ತೆ ಯಾವಾಗಾದ್ರೂ ಬಂದಾಗ ಮಸೂದೆ ಮುಂದೆ ನೀವು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಸಂತಿ ನೆರೆಸ್ಬೇಡ್ರಿ, ಏನೂ ಆಗಂಗಿಲ್ಲ ಇವುಗಳಿಂದ ಹೌದಲ್ಲ. ಒಂದು ಜನ ಸೇರಿದಾಗ ಒಂದು ಒಳ್ಳೆ ಮೆಸೇಜ್ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಬರೀ ಹಾರ ಹಾಕಿ ಪುರ ಹಾಕಿ ಅಸ್ಪೀಷಿಯಸ್ ಟೈಮ್ ಈ ಜನ ಮತ್ತೆ ಸೇರಂಗಿಲ್ಲ. ಸೇರಿದಂಥ ಜನರಿಗೆ ಒಂದು ಮೆಸೇಜ್ ಕೊಡಬೇಕೆ ಹೊರತು ಎಷ್ಟು ಮಂದಿಗೆ ಹಾರ ಹಾಕಿದ್ರು, ಎಷ್ಟು ಮಂದಿಗೆ ಪುರ ಹಾಕಿದ್ರು ಒಂದು ತತ್ವ ಮತ್ತು ಸಿದ್ಧಾಂತ ಇದನ್ನು ನೀವು. ಆದರೆ ಮಸೂತಿಯವರನ್ನ ಈ ಸಂದರ್ಭದಲ್ಲಿ ನಾನು ಗೌರವಿಸ್ತೀನಿ. ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸ ನಿಜವಾಗಿ ಅಮೋಘವಾಗಿರ್ತಕ್ಕಂಥ, ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಾವು ಯಾರೂ ಸರಿಸಾಟಿ ಕಟ್ಟಲಿಕ್ಕೆ ಆಗಂಗಿಲ್ಲ. ಮಸೂತಿಯವರು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಬಸವ ತತ್ವ ಪ್ರಚಾರಕ್ಕಾಗಿ ನಿಂತಿದ್ದಾರೆ. ಅವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ